5 ವರ್ಷಗಳ ಹಿಂದೆ ಸಂಪೂರ್ಣ ಚಿತ್ರಣ ಬೇರೆದೇ ರೀತಿಯಾಗಿತ್ತು. ಇಬ್ರು ಕೂಡ ಪರಸ್ಪರ ಜಟಾಪಟಿಗಿಳಿದಿದ್ರು. ಒಂದ್ ಕಡೆ ಸ್ವಾಭಿಮಾನ, ಇನ್ನೊಂದ್ ಕಡೆ ಮುಖ್ಯಮಂತ್ರಿ ಪುತ್ರ ಅನ್ನೋ ರೀತಿಯಾದಂತ ಸಿನಾರಿಯೋ ಇತ್ತು. ಆದ್ರೆ ಇವತ್ತು ಕಂಪ್ಲೀಟ್ ಆಗಿ ಚಿತ್ರಣ ಬದಲಾಗಿದೆ. ಎಷ್ಟರ ಮಟ್ಟಿಗೆ ಅಂತಂದ್ರೆ ಸುಮಲತಾ ಅವರ ನಿವಾಸಕ್ಕೆ ಎಚ್ ಡಿ ಕುಮಾರಸ್ವಾಮಿ ಅವರೇ ಬಂದ್ರು. ಹಾಗಾದ್ರೆ ಬಂದ್ಮೇಲೆ ಏನಾಯ್ತು, ಏನೆಲ್ಲ ಮನವಿ ಮಾಡ್ಕೊಂಡ್ರು, ಸಹಕಾರಕ್ಕೆ ಏನು ರಿಕ್ವೆಸ್ಟ್ ಮಾಡ್ಕೊಂಡ್ರು ಅನ್ನೋದು, ಜೊತೆಗೆ ಸುಮಲತಾ ಅವರ ರಿಯಾಕ್ಷನ್ ಏನು, ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ನಾನು ಇದ್ರು ನಿಂತ್ರು ಗೆದ್ರು ಸೋತ್ರು ಏನೇ ಮಂಡ್ಯದಲ್ಲಿ ಅಂತ ನಾನು ಹೇಳ್ತಿಲ್ವಾ. ಯಾವುದೇ ಅಸಮಾಧಾನ ಇಲ್ಲ. ಮೊದಲೇ ಹಂತದ ಮಾತುಕತೆ ಆಗಿದೆ. ಸಾಕಷ್ಟು ವಿಚಾರಗಳನ್ನು ಚರ್ಚೆ ಮಾಡಿದ್ದೇವೆ. ಸುಮಲತಾ ಅವರು ಕೂಡ ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಿದ್ದಾರೆ. ಎರಡನೇ ಹಂತದ ಮಾತುಕತೆಯನ್ನು ಕುಮಾರಸ್ವಾಮಿಯವರೇ ಮಾಡ್ತಾ ಇದ್ದಾರೆ. ಸುಮಲತಾ ಭೇಟಿ ಮಾಡೋದು ತಪ್ಪೇನು? ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ ಸಂಸದೆ ಸುಮಲತಾ ನಡೆ. ಇನ್ನೊಂದು ಹೆಜ್ಜೆ ಮಾತ್ರ ಬಾಕಿ ಇರೋದು. ಸಂಸದೆ ಸುಮಲತಾ ನಿರ್ಧಾರ ಪ್ರಕಟಕ್ಕೆ ಕೇವಲ 4 ದಿನಗಳಷ್ಟೇ ಬಾಕಿ ಇದೆ. ತಮ್ಮ ರಾಜಕೀಯ ಭವಿಷ್ಯಕ್ಕಾಗಿ ರೆಬಲ್ ಲೇಡಿ ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದೇ ಕುತೂಹಲಕ್ಕೆ ಕಾರಣವಾಗಿದೆ. ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಬೆಂಬಲಿಸ್ತಾರಾ, ಪಕ್ಷೇತರರಾಗಿ ಸ್ಪರ್ಧಿಸ್ತಾರಾ ಅನ್ನೋದು ನಿರ್ಧಾರ ಆಗಿಲ್ಲ. ನನ್ನ ಕಾರ್ಯಕರ್ತರು, ನನ್ನ ಹಿತೈಷಿಗಳು ಅವರ ಒಂದು ಒಪ್ಪಿಗೆ ತಗೊಳ್ಳದೆ ನಾನು ಯಾವುದೇ ನಿರ್ಧಾರ ತಗೊಳ್ಳೋಕ್ಕಾಗೋದಿಲ್ಲ. ಜನರೇ ನನಗೆ ಶಕ್ತಿ. ಇದ್ರು ಬಿದ್ರು ಗೆದ್ರು ಮಂಡ್ಯ ಬಿಡೋ ಮಾತೇ ಇಲ್ಲ. ಪದೇ ಪದೇ ಮಂಡ್ಯ ಅಂತಿರೋ ಸಂಸದೆ ಸುಮಲತಾ ನಡೆ ಕುತೂಹಲವನ್ನೇ ಸೃಷ್ಟಿಸಿದೆ. ಏಪ್ರಿಲ್ 3ಕ್ಕೆ ಡೆಡ್ಲೈನ್ ಕೊಟ್ಟಿದ್ದಾರೆ. ನನ್ನ ನಡೆ ಏನು ಅನ್ನೋದನ್ನ ಮಂಡ್ಯದಲ್ಲೇ ಸಭೆ ಮಾಡಿ ತಿಳಿಸ್ತೀನಿ ಎಂದಿದ್ದಾರೆ. ಸಂಸದೆ ಸುಮಲತಾಗೆ ಮನವೊಲಿಸೋಕೆ ಮೈತ್ರಿ ನಾಯಕರು ಕಸರತ್ತು ನಡೆಸುತ್ತಿದ್ದಾರೆ. ಮತ್ತೊಂದೆಡೆ ಸಂಸದೆ ಸುಮಲತಾರ ಆಪ್ತರೆ ಬಿಜೆಪಿ ಜೆಡಿಎಸ್ ಮೈತ್ರಿ ಬೆಂಬಲಿಸಿ ಪ್ರಚಾರ ಆರಂಭಿಸಿದ್ದಾರೆ. ಅವ್ ಯಾವುದು ನನಗೆ ಬೇಡ. ನಾನು ಇದ್ರು ನಿಂತ್ರು ಗೆದ್ರು ಸೋತ್ರು ಏನೇ ಮಂಡ್ಯದಲ್ಲಿ ಅಂತ ನಾನು ಹೇಳ್ತಿಲ್ವಾ. ಮಂಡ್ಯ ಬಿಟ್ರೆ ನನಗೆ ರಾಜಕಾರಣ ಬೇಡ ಅಂತಾನೆ ನಾನು ಹೇಳಿದ್ದೀನಿ. ಇವತ್ತಿಗೂ ನಾನು ಮಂಡ್ಯ ಬಿಟ್ಟು ಎಲ್ಲೂ ಹೋಗಲ್ಲ ಅನ್ನೋ ಮಾತನ್ನೇ ನಾನು ಹೇಳ್ತಾ ಇದ್ದೀನಿ. ಸಂಸದೆ ಸುಮಲತಾ ಭೇಟಿಯಾಗಿ ಕುಮಾರಸ್ವಾಮಿ ಚರ್ಚೆ. ಮೈತ್ರಿಗೆ ಬೆಂಬಲಿಸುವಂತೆ ಕುಮಾರಸ್ವಾಮಿ ಮನವೊಲಿಕೆ. ಸಂಸದೆ ಸುಮಲತಾ ಸಭೆಯ ಬೆನ್ನಲ್ಲೇ ಮಾಜಿ ಸಿಎಂ ಕುಮಾರಸ್ವಾಮಿ ಅಲರ್ಟ್ ಆಗಿದ್ದಾರೆ. ಮಂಡ್ಯ ಲೋಕಸಭೆ ಕ್ಷೇತ್ರ ಗೆಲ್ಲಲು ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಮಾಜಿ ಸಚಿವ ನಾರಾಯಣಗೌಡ ನಿವಾಸಕ್ಕೆ ಭೇಟಿ ನೀಡಿ ಮನವೊಲಿಸಿದ ರೀತಿಯಲ್ಲೇ ಇಂದು ಸಂಸದೆ ಸುಮಲತಾ ನಿವಾಸಕ್ಕೆ ಎಚ್ಡಿಕೆ ಭೇಟಿ ಕೊಟ್ಟಿದ್ದಾರೆ. ಸಂಸದೆ ಸುಮಲತಾ ಭೇಟಿಯಾಗಿ ಚರ್ಚೆ ಮಾಡಿದರು. ಮೈತ್ರಿಗೆ ಬೆಂಬಲ ನೀಡುವಂತೆ ಮನವಿ ಮಾಡಿದ್ದಾರೆ. ನಾನು 4ನೇ ತಾರೀಕಿನಂದು ಮಂಡ್ಯ ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ನಾಮಪತ್ರ ಸಲ್ಲಿಸ್ತಾ ಇದ್ದೇನೆ. ಆ ನಾಮಪತ್ರವನ್ನು ಸಲ್ಲಿಸ್ತಕ್ಕಂಥ ಹಿನ್ನೆಲೆಯಲ್ಲಿ ಅಕ್ಕ ಅವರ ಸಹಕಾರವನ್ನು ಕೇಳಲಿಕ್ಕೆ ಇವತ್ತು ಅವ್ರ ಮನೆಗೆ ಬಂದಿದ್ದೇನೆ. ಹಲವಾರು ವಿಷಯಗಳನ್ನು ಚರ್ಚೆ ಮಾಡಿದ್ದಾರೆ. 3ನೇ ತಾರೀಕು ಅವರ ಕಾರ್ಯಕರ್ತರುಗಳ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ. ಅವರ ಅಭಿಪ್ರಾಯಗಳನ್ನು ಪಡಿತಾ ಇದ್ದಾರೆ. ಪಡೆದ ನಂತರ ಅವರ ಮುಂದಿನ ಏನೋ ಒಂದು ರಾಜಕಾರಣದಲ್ಲಿ ತೀರ್ಮಾನಗಳನ್ನು ಮಾಡಬೇಕು, ತೀರ್ಮಾನ ಮಾಡ್ತಾರೆ. ಅದಕ್ಕೂ ಮುಂಚೆ ಮಂಡ್ಯದ ಆದಿಚುಂಚನಗಿರಿ ಮಠಕ್ಕೆ ಕುಮಾರಸ್ವಾಮಿ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು. ಕಾಲ ಭೈರವೇಶ್ವರನ ಪೂಜೆ ಸಲ್ಲಿಸಿ ನಿರ್ಮಲಾನಂದನಾಥ ಶ್ರೀಗಳ ಜೊತೆ ಮಾತುಕತೆ ನಡೆಸಿದ್ರು. ಬಳಿಕ ಶ್ರೀಗಳ ಆಶೀರ್ವಾದವನ್ನ ಎಚ್ಡಿಕೆ ಪಡೆದರು. ಸಂಸದೆ ಸುಮಲತಾ ಮೈತ್ರಿಗೆ ಬೆಂಬಲಿಸುವ ಬಗ್ಗೆ ಮಾಜಿ ಸಿಎಂ ಬೊಮ್ಮಾಯಿ ಸುಳಿವು ಕೊಟ್ಟಿದ್ದಾರೆ. ಮೊದಲನೇ ಹಂತದ ಮಾತುಕತೆಯಾಗಿದೆ. 2ನೇ ಹಂತದ ಮಾತುಕತೆಯನ್ನ ಕುಮಾರಸ್ವಾಮಿ ಮಾಡಿದ್ದಾರೆ. ಯಾವುದೇ ಅಸಮಾಧಾನ ಇಲ್ಲ ಅಂದ್ರು. ಮಂಡ್ಯದಲ್ಲಿ ಯಾವುದೇ ಅಸಮಾಧಾನ ಇಲ್ಲ. ಈಗಾಗಲೇ ಆ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಮೊದಲನೇ ಹಂತದ ಮಾತುಕತೆ ಆಗಿದೆ. 2ನೇ ಹಂತದ ಮಾತುಕತೆಯನ್ನು ಕುಮಾರಸ್ವಾಮಿಯವರೇ ಮಾಡ್ತಾ ಇದ್ದಾರೆ. ಸಾಯಂಕಾಲ ಅಥವಾ ನಾಳೆ ಒಳಗಡೆ ಮಂಡ್ಯ ಸಮಸ್ಯೆ ಬಗೆಹರಿತದೆ. ರಾಜಕೀಯ ನಡೆ ತೀರ್ಮಾನಕ್ಕೂ ಮುನ್ನವೇ ಸುಮಲತಾಗೆ ಶಾಕ್. ಎಚ್ಡಿಕೆ ಪರ ಪ್ರಚಾರಕ್ಕೆ ಮುಂದಾದ ಸುಮಲತಾ ಆಪ್ತ ಸಚ್ಚಿದಾನಂದ.
ರಾಜಕೀಯ ನಡೆ ತೀರ್ಮಾನಕ್ಕೂ ಮುನ್ನವೇ ಸಂಸದೆ ಸುಮಲತಾಗೆ ಶಾಕ್ ಎದುರಾಗಿದೆ. ಸುಮಲತಾ ಆಪ್ತ ಸಚ್ಚಿದಾನಂದ ಮೈತ್ರಿಯನ್ನ ಬೆಂಬಲಿಸಿ ಕುಮಾರಸ್ವಾಮಿ ಪರ ಪ್ರಚಾರಕ್ಕೆ ಮುಂದಾಗಿದ್ದಾರೆ. ಮೈತ್ರಿಗೆ ಬೆಂಬಲಿಸದ ಸುಮಲತಾರಿಂದ ದೂರ ಉಳಿದಿದ್ದಾರೆ. ಮಂಡ್ಯದಲ್ಲಿ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಈ ಬಾರಿಯೂ ತಮ್ಮ ಪರ ನಿಲ್ಲುತ್ತಾರೆ ಅಂದುಕೊಂಡಿದ್ದ ಸುಮಲತಾಗೆ ಶಾಕ್ ಕೊಟ್ಟಂತಾಗಿದೆ. ನಿನ್ನೆ ನಡೆದ ಸಂಸದೆ ಸುಮಲತಾ ಬೆಂಬಲಿಗರ ಸಭೆಯಲ್ಲೂ ಆಪ್ತ ಸಚ್ಚಿದಾನಂದ ಗೈರಾಗಿದ್ರು. ಲೋಕಸಭೆ ಅಖಾಡಕ್ಕೆ ಧುಮುಕುವ ಬಗ್ಗೆ ಸುಮಲತಾ ಈವರೆಗೆ ಸುಳಿವು ಬಿಟ್ಟುಕೊಟ್ಟಿಲ್ಲ. ಆದರೆ ಮಾತನಾಡಿದ ಎಲ್ಲ ಕಡೆ ಮಂಡ್ಯ ಬಿಟ್ಟುಕೊಡುವ ಮಾತೇ ಇಲ್ಲ ಅಂತ ಪುನರುಚ್ಚರಿಸಿದ್ದಾರೆ. ರೆಬಲ್ ಲೇಡಿಯ ಈ ನಡೆ ಮೈತ್ರಿ ಪಾಳಯಕ್ಕೆ ಟೆನ್ಷನ್ ಕೊಟ್ಟಿದೆ. ಒಂದು ವೇಳೆ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದರೆ ದೋಸ್ತಿಗಳಿಗೆ ಹಿನ್ನಡೆಯಾಗೋ ಸಾಧ್ಯತೆ ಇದೆ. ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಡಿಸಿಎಂ ಡಿಕೆ ವಾಗ್ದಾಳಿ. ಕುಮಾರಸ್ವಾಮಿ ಸುಮಲತಾರನ್ನ ಭೇಟಿ ಮಾಡಿರೋ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಟಾಂಗ್ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅವರ ಹಳೆ ಮಾತುಗಳನ್ನ ನೆನೆದು ವ್ಯಂಗ್ಯವಾಡಿದ್ದಾರೆ. ಸುಮಲತಾ ವೈರಿಯಲ್ಲ ಅಂದಿರೋ ಎಚ್.ಡಿಕೆಗೆ ನಾವ್ಯಾವ ವೈರಿ ಅಂತ ಕುಟುಕಿದ್ರು. ಇನ್ನು ಸುಮಲತಾ ಭೇಟಿ ಬಗ್ಗೆ ಅವತ್ತು ಸುಮಲತಾ ಮನೆಗೆ ಹೋಗಬೇಡ ಅಂದಿದ್ರು, ಇವತ್ತು ಹೋಗಿದ್ದಾರೆ ಅಂತ ಕಾಲೆಳೆದಿದ್ದಾರೆ. ನಾನು ಯಾವ ವೈರಿ ಯಾವ ವಿಷಯ ಹಾಕ್ಬಿಟ್ಟಿದ್ದೆ ನಾನು ಯಾವ ಬೆನ್ಚೂರಿ ಹಾಕಿದ್ದೆ? ಅಮೃತ ಕೊಟ್ಟವನಿಗೆ ಬೆನ್ನು ಚೂರಿನಾ? ಈ ಮಂಡ್ಯ ಜಿಲ್ಲೆಯಲ್ಲಿ ನಡೀತಾ ಇರುವಂತ ರಾಜಕಾರಣ ನೋಡಿದ್ರೆ ನನಗೆ ಹಸಿ ಆಗ್ತಾ ಇದೆ. ಪಾಪ ಅನಿತಾ ಕುಮಾರಸ್ವಾಮಿ ಅವರು ಚಂದ್ರಸ್ವಾಮಿ ಮನೆಗೆ ಹೋಗ್ರಡಿದ್ರು, ಹೋಗ್ಬೇಡ ಅಂತೇಳಿ ನಾನು ಹೋಗಪ್ಪ ಅಂತೇಳಿ ಹುಡುಗ ಗೆಲ್ಲಿ ಅಂತ ಹೋಗಿ ಈಗ ಪಾಪ ಎಲ್ಲಾರ ಮನೆಗೂ ಹೋಗ್ತೀನಿ ಅಂತಾರೆ. ಬಹಳ ಸಂತೋಷ. ಇನ್ನು ಸಂಸದೆ ಸುಮಲತಾರನ್ನ ಕುಮಾರಸ್ವಾಮಿ ಭೇಟಿ ಮಾಡ್ತಿರೋದ್ರಲ್ಲಿ ತಪ್ಪೇನಿದೆ ಅಂತ ಮಾಜಿ ಪ್ರಧಾನಿ ದೇವೇಗೌಡರು ಕಿಡಿಕಾರಿದ್ದಾರೆ. ಅಂಬರೀಷ್ ಸಾವನ್ನಪ್ಪಿದ್ದಾಗ ಎಚ್.ಡಿಕೆ ಗೌರವ ಕೊಟ್ಟಿದ್ದಾರೆ ಎಂದ್ರು. ಸುಮಲತಾ ಭೇಟಿ ಅವರೇ ಹೇಳಿ ತಪ್ಪೇನಿಲ್ಲ, ಅವ್ರು ಭೇಟಿ ಮಾಡ್ತೀವಿ ಅಂದಾಗ ಅಂಬರೀಷ್ ಬಗ್ಗೆ ಅಂಬರೀಷ್ ತೀರ್ಕೊಂಡಾಗ ಕುಮಾರಸ್ವಾಮಿ ಅವರು ಯಾವ ಗೌರವ ಅವ್ರು ಭೇಟಿ ಮಾಡೋದ್ರಲ್ಲಿ ತಪ್ಪೇನು? ಒಟ್ಟಾರೆಯಾಗಿ ಸಂಸದೆ ಸುಮಲತಾ ನಡೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ. ಈ ನಡುವೆಯೇ ಕುಮಾರಸ್ವಾಮಿ ಸಂಸದೆ ಸುಮಲತಾ ಭೇಟಿಯಾಗಿ ಮನವೊಲಿಸೋ ಕೆಲಸ ಮಾಡಿದ್ರು. ಏನ್ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದು ಕಾದು ನೋಡಬೇಕಿದೆ. ಈರಣ್ಣ, ಟಿವಿ9 ಬೆಂಗಳೂರು.